ಹಾಯ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅನ್ಕೊಂತ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಲಂಡನಲ್ಲಿ ಗ್ರಾಸರಿ ಶಾಪಿಂಗ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ, ಲೆಟ್ಸ್ ಗೋ. ಅಬ್ರಾಡಲ್ಲಿ ಕಾರ್ಗೆ ಪೆಟ್ರೋಲ್ ಮತ್ತು ಡೀಸೆಲ್ ಹೇಗೆ ಫಿಲ್ ಮಾಡ್ಕೊಳ್ಳೋದು ಅಂತ ಅಂದರೆ ನಾವೇ ಬಂದು ಆ ಪೆಟ್ರೋಲ್ ಗನ್ ಇರುತ್ತಲ್ಲ, ಆ ಗನ್ನ ತೊಗೊಂಡು ನಾವೇ ಫಿಲ್ ಮಾಡ್ಕೋಬೇಕು. ಯಾವುದೋ ಸ್ಪೆಸಿಫಿಕ್ ಪರ್ಸನ್ ಇರೋದಿಲ್ಲ. ಫಿಲ್ ಮಾಡ್ಕೊಂಡಾದ್ಮೇಲೆ ಅದಕ್ಕೊಂದು ಸ್ಪೆಸಿಫಿಕ್ ನಂಬರ್ ಅಂತ ಇರುತ್ತೆ ಈಚ್ ಬೇಯಲ್ಲಿ. ಅಲ್ಲೋಗಿ ಮತ್ತೆ ಫಿಲ್ ಮಾಡ್ಕೊಂಡಾದ್ಮೇಲೆ ಒಳಗೋಗಿ ನಾವು ಪೇ ಮಾಡಬೇಕಾಗುತ್ತೆ. ಇನ್ ಕೇಸ್ ನಾವೇನಾದರೂ ಪೇ ಮಾಡಿದ್ರೆ ಮಿಸ್ ಮಾಡಿದೆ ಹಾಗೆ ಎಸ್ಕೇಪ್ ಆಗ್ತೀರಿ ಅಂತಂದರೆ ಅದೆಲ್ಲ ರೆಕಾರ್ಡ್ ಆಗಿ ಮತ್ತು ಅದು ನಮ್ಮ ಲೈಸೆನ್ಸ್ ಮೇಲೆ ಎಫೆಕ್ಟ್ ಆಗುತ್ತೆ. ಇನ್ ಕೇಸ್ ಇದು ಯಾರ್ಯಾರು ಗೊತ್ತಿಲ್ಲ, ಗೊತ್ತಾಯಿತು ಅಂತ ಅನ್ಕೊಂತೀನಿ. ಓಕೆ, ಟ್ರಾಫಿಕ್ ಸಿಗ್ನಲ್ಸ್ ಬಗ್ಗೆ ನಮಗೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ. ತುಂಬ ಚೆನ್ನಾಗಿ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತಾರೆ ಇಲ್ಲಿ ಅಂತ. ಇನ್ನೊಂದು ಏನಂತ ಅಂದರೆ ನಮಗೆಲ್ಲ ಆಲ್ರೆಡಿ ಗೊತ್ತಿರುತ್ತೆ. ಇಲ್ಲಿ ನಾವು ಬಟನ್ ಪ್ರೆಸ್ ಮಾಡಬೇಕು, ಗ್ರೀನ್ ಸಿಗ್ನಲ್ ಬಂದರೆ ನಾವು ಕ್ರಾಸ್ ಮಾಡ್ಬೋದು, ರೋಡ್ ಕ್ರಾಸ್ ಮಾಡ್ಬೋದು ಅಂತ. ಆದರೆ ಈ ಬ್ಲೈಂಡ್ ಪೀಪಲ್ಸ್ ಎಲ್ಲ ಏನು ಮಾಡ್ತಾರೆ, ಹೆಂಗೆ ಕ್ರಾಸ್ ಮಾಡ್ತಾರೆ ಅಂತ ಅಂದರೆ, ನಾವು ಅಲ್ಲಿ ಪ್ರೆಸ್ ಮಾಡಿದಾಗ ಅಲ್ಲಿ ನಮ್ಗೆ ಪೆಡೆಸ್ಟ್ರಿಯನ್ ಬಟನ್ ಕಾಣಿಸ್ತಿದೆಯಲ್ಲ, ಅದ್ರ ಕೆಳಗೆ ಒಂದು ಬ್ಲ್ಯಾಕ್ ಹಾಪ್ ಥರ ಇರುತ್ತೆ. ಸೊ ಅದೇನಾದರೂ ಪಾಸ್ ಆಗಿತ್ತು ಅಂತ ಅಂದರೆ ಬ್ಲೈಂಡ್ ಪೀಪಲ್ಲು ಅದನ್ನು ರೋಡ್ನ ಕ್ರಾಸ್ ಮಾಡೋ ಹಂಗಿಲ್ಲ. ಅದೇನಾದರೂ ರೊಟೇಟ್ ಆಗ್ತಿತ್ತು ಅಂದರೆ, ನಿಮಗೆ ವಿಡಿಯೋ ಅಟ್ಯಾಚ್ ಮಾಡ್ತೀನಿ, ಅದೇನಾದರೂ ರೊಟೇಟ್ ಆಗ್ತಿತ್ತು ಅಂತ ಅಂದರೆ ನಾವು ಬ್ಲೈಂಡ್ ಪೀಪಲ್ ರೋಡ್ನ ಕ್ರಾಸ್ ಮಾಡ್ಬೋದು ಅಂತ. ಅದಕ್ಕೆ ಗ್ರೀನ್ ಸಿಗ್ನಲ್ ಬಂದರೆ ನಾವು ಕ್ರಾಸ್ ಮಾಡ್ಬೋದು, ರೋಡ್ ಕ್ರಾಸ್ ಮಾಡ್ಬೋದು ಅಂತ. ಆದರೆ ಈ ಬ್ಲೈಂಡ್ ಪೀಪಲ್ಸ್ ಎಲ್ಲ ಏನು ಮಾಡ್ತಾರೆ, ಹೆಂಗೆ ಕ್ರಾಸ್ ಮಾಡ್ತಾರೆ ಅಂತ ಅಂದರೆ, ನಾವು ಅಲ್ಲಿ ಪ್ರೆಸ್ ಮಾಡಿದಾಗ ಅಲ್ಲಿ ನಮ್ಗೆ ಪೆಡೆಸ್ಟ್ರಿಯನ್ ಬಟನ್ ಕಾಣಿಸ್ತಿದೆಯಲ್ಲ, ಅದ್ರ ಕೆಳಗೆ ಒಂದು ಬ್ಲ್ಯಾಕ್ ಹಾಪ್ ಥರ ಇರುತ್ತೆ. ಸೊ ಅದೇನಾದರೂ ಪಾಸ್ ಆಗಿತ್ತು ಅಂತ ಅಂದರೆ ಬ್ಲೈಂಡ್ ಪೀಪಲ್ಲು ಅದನ್ನು ರೋಡ್ನ ಕ್ರಾಸ್ ಮಾಡೋ ಹಂಗಿಲ್ಲ. ಅದೇನಾದರೂ ರೊಟೇಟ್ ಆಗ್ತಿತ್ತು ಅಂದರೆ, ನಿಮಗೆ ವಿಡಿಯೋ ಅಟ್ಯಾಚ್ ಮಾಡ್ತೀನಿ, ಅದೇನಾದರೂ ರೊಟೇಟ್ ಆಗ್ತಿತ್ತು ಅಂತ ಅಂದರೆ ನಾವು ಬ್ಲೈಂಡ್ ಪೀಪಲ್ ರೋಡ್ನ ಕ್ರಾಸ್ ಮಾಡ್ಬೋದು ಅಂತ. ಅದಕ್ಕೆ ಅಬ್ರಾಡಲ್ಲಿರೋರು ವೀಕೆಂಡ್ನ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಅಂತ ಅಂದ್ಕೊಂಡಿರ್ತೀರ ಎಲ್ಲರೂ ಇಂಡಿಯಾದಲ್ಲಿರೋರು. ಸೊ ಮೋಸ್ಟ್ ಆಫ್ ದ ಅಂದರೆ 90% ಆಫ್ ದ ಪೀಪಲ್ ಅಬ್ರಾಡಲ್ಲಿ ವೀಕೆಂಡ್ ಶಾರ್ಟ್ ಡೇ ಟ್ರಿಪ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಇದೇ ಆಗಿರುತ್ತೆ. ಇದೆ ಬಂದು ಗ್ರಾಸರಿ ಸ್ಟೋರ್, ಲಿಡಲ್, ಆಲ್ದಿ, B&M ಎಲ್ಲ ಪಕ್ಕಪಕ್ಕನೇ ಇದೆ ನಮಗೆ. ಅದಕ್ಕೆ ಅಂತ ಪಾರ್ಕಿಂಗ್ ಸ್ಪೇಸ್ ಕೂಡ ಎಷ್ಟು ದೊಡ್ಡದಿದೆ ನೋಡಿ. ಸ್ಪೆಸಿಫಿಕ್ ಪಾರ್ಕಿಂಗ್ ಸ್ಪೇಸ್ ಅಲೋಕೇಟ್ ಮಾಡಿರ್ತಾರೆ ಗ್ರಾಸರಿ ಶಾಪಿಂಗ್ ಮಾಡೋರಿಗೆ ಅಂತಲೇ. ಸೊ ಒಳಗೋಗೋಣ ಬನ್ನಿ, ಹೇಗಿದೆ ಅಂತ ತೋರಿಸ್ತೀನಿ. ಸೊ ನಾವು ಲಿಡಲ್ ಒಳಗಡೆ ಬಂದಿದ ತಕ್ಷಣ ನಮಗೆ ಬೇಕ್ರಿ ಐಟಮ್ ಕಾಣಿಸುತ್ತೆ. ಇಲ್ಲಿ ಬೇಕ್ರಿ ಐಟಮ್ಸ್ ಏನಂತ ಅಂದರೆ ಎವ್ರಿ ಡೇ ಫ್ರೆಶ್ ಆಗಿ ಮಾಡ್ತಾರೆ. ಆಲ್ಮೋಸ್ಟ್ 2 to 3 ಟೈಮ್ಸ್ ಎವ್ರಿ ಡೇ ಫಿಲ್ ಮಾಡ್ತಾನೆ ಇರ್ತಾರೆ, ಖಾಲಿ ಆಗ್ತಾ ಇದ್ದಂಗೆ. ಎಲ್ಲನೂ ಫ್ರೆಶ್ ಐಟಮ್ಸ್ ಇರುತ್ತೆ ಇಲ್ಲಿ. ಬ್ರೆಡ್ ಆಗಿರ್ಬೋದು, ಪಿಜ್ಜಾ ಆಗಿರ್ಬೋದು, ಕ್ರೊಸಾಂಟ್ ಆಗಿರ್ಬೋದು, ನೋಡ್ತಾ ಇದ್ದಂಗೆ ಕ್ರೊಸಾಂಟ್ ಆಗಿರ್ಬೋದು, ಟ್ವಿಸ್ಟ್ ಚಾಕ್ಲೇಟ್ ಟ್ವಿಸ್ಟ್ ಆಗಿರ್ಬೋದು. ಚಿಕನ್ ಎಲ್ಲ ಮೋಸ್ಟ್ಲಿ ಫ್ರೋಝನ್ಸೇ ಇಟ್ಟಿರ್ತಾರೆ. ಬ್ರೆಸ್ಟ್ ಪೀಸ್ ಆಗಿರ್ಬೋದು, ಡ್ರಮ್ ಸ್ಟಿಕ್ ಆಗಿರ್ಬೋದು, ಸಪ್ರೇಟ್ ಅಥವಾ ಫುಲ್ ಚಿಕನ್ ಕೂಡ ಇಟ್ಟಿರ್ತಾರೆ. ಇಲ್ಲ ಫುಲ್ ಹೋಲ್ ಚಿಕನ್ ಕೂಡ ಇಟ್ಟಿರ್ತಾರೆ ಸಪ್ರೇಟಾಗಿ. ನಾವು ಮನೇಲಿ ಹೋಗಿ ಕಟ್ ಮಾಡ್ಕೊಂಡು ತಿನ್ಬೋದು. ಚಿಕನ್ ಮಾತ್ರ ಅಲ್ಲ, ಇಲ್ಲಿ ಬೀಫ್ ಕೂಡ ಸಿಗುತ್ತೆ. ಬೀಫ್ ಎಲ್ಲ ಫ್ರೀಸ್ ಮಾಡಿ ಇಟ್ಟಿರ್ತಾರೆ. kg ಗ್ರಾಮ್ಸಲ್ಲಿ ತೊಗೋಬೋದು. ಮತ್ತು ಲ್ಯಾಂಬ್ ಆಗಿರ್ಬೋದು, ಲ್ಯಾಂಬ್ ಬೌಲ್ಸ್, ಮೀಟ್ ಬೌಲ್ಸ್ ಥರ ಮಾಡಿಟ್ಟಿರ್ತಾರೆ. ಫಿಶ್ಶು, ಲ್ಯಾಂಬ್, ಪೋರ್ಕ್, ಫಿಶ್ ಆಗಿರ್ಬೋದು, ಫಿಶ್ನು ಕೂಡ ಈ ಥರ ಫ್ರೋಝನ್ ಆಗಿಟ್ಟಿರ್ತಾರೆ. ಎಲ್ಲ ನಾವು ಸಪ್ರೇಟಾಗಿ ತೊಗೋಬೇಕಾಗುತ್ತೆ. ಅದ್ರ ಜೊತೆಗೆ ಕೆಲವೊಂದು ಮಸಾಲ ಹಾಕಿ ಕುಕ್ ಮಾಡಿ ಕೂಡ ಇಟ್ಟಿರ್ತಾರೆ. ಇಲ್ಲಿ ನೋಡ್ತಿರ್ಬೋದು, ಇದು ಜಸ್ಟ್ ಎಲ್ಲ ರೆಡಿಮೇಡ್. ಸ್ವಲ್ಪ ತೊಗೊಂಡು ನಾವು ಹೋಗಿ ಓವನಲ್ಲಿ ಫ್ರೈ ಮಾಡ್ಕೊಂಡು ತಿನ್ಬೋದು. ಇದೆಲ್ಲ ಪ್ರಾನ್ಸ್. ಸೊ ವೀಕೆಂಡ್ ಆಗಿರೋದ್ರಿಂದ ಲಿಟಲಲ್ಲಿ ನಾನು ಶೂಟ್ ಮಾಡಬೇಕಾದ್ರೆ ತುಂಬ ಜನ ಬಂದುಬಿಟ್ಟು ಒಂದೇ ಸಲ ಕ್ರೌಡ್ ಜಾಸ್ತಿ ಆಗೋಯಿತು. ಅದರಿಂದ ವೀಡಿಯೋ ಫುಲ್ ಅಲ್ಲಿ ಕಂಟಿನ್ಯೂ ಮಾಡಲಿಕ್ಕಾಗಿಲ್ಲ. ಸೊ ಇವಾಗ ಸದ್ಯಕ್ಕೆ ನಾನು ಏನೇನು ತೊಗೊಂಡು ಬಂದಿದ್ದೀನಿ, ಎಷ್ಟಾಯಿತು ತೋರ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೊಂದು ಸಿಗುತ್ತೆ ಅಂದರೆ ಅಲ್ಲಿನ ರೇಟ್ಗೂ ಇಂಡಿಯಾಲು UK ಹೆಂಗೆ ರೇಟ್ ಡಿಫ್ರೆನ್ಸ್ ಇರುತ್ತೆ ಅಂತ ಹೇಳೋಣ. ಫಸ್ಟ್ ನಾನು ನಿಮಗೆ ಮಿಲ್ಕ್ ತೋರಿಸ್ತೀನಿ. ಇಲ್ಲಿ ಮಿಲ್ಕ್ ಎಲ್ಲ ಏನಂದರೆ ಅಲ್ಲಿ ಪ್ಯಾಕೆಟಲ್ಲಿ ಅಲ್ಲಿ ಬರ್ತಿತ್ತಲ್ಲ, ಇಲ್ಲಿ UK ಬಂದ್ಬಿಟ್ಟು ಕ್ಯಾನಲ್ಲಿ ಬರುತ್ತೆ. ಸೊ ಇದು ಲೀಟರ್ಸಲ್ಲಿ ಕೂಡ ಕೊಡ್ತಾರೆ, ಕೆಲವೊಂದು ಲೀಟರಲ್ಲಿ ಕೊಡ್ತಾರೆ, ಕೆಲವೊಂದು ಪಿನ್ಸಲ್ಲಿ ಕೊಡ್ತಾರೆ. ಸೊ ಇದು ಬಂದ್ಬಿಟ್ಟು 4 ಪಿನ್ಸ್ ಅಂದರೆ ಆಲ್ಮೋಸ್ಟ್ 2.2 ಲೀಟರ್ಸ್ ಅಷ್ಟು ಬರುತ್ತೆ. 4 ಪಿನ್ಸ್ ಅಂದರೆ 2.2 ಲೀಟರ್ಸ್ ಅಷ್ಟು ಬರುತ್ತೆ. ಇದು ಬಂದ್ಬಿಟ್ಟು 1.65 p ಆಯಿತು. ಅಂದರೆ ಅಪ್ರಾಕ್ಸಿಮೇಟ್ಲಿ ಇಂಡಿಯನ್ ರುಪೀಸಲ್ಲಿ 200
200 ಆಗಿರುತ್ತೆ. 200 ಈ 4 ಪಿನ್ಸ್ ಅಂದರೆ 2.2 ಲೀಟರ್ಸ್ಗೆ 4 ಪಿನ್ಸ್ ಅಂದರೆ 2.2 ಲೀಟರ್ಸ್ಗೆ ₹200 ಆಗಿರುತ್ತೆ. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಸ್ಪಿನಾಚ್ ತೊಗೊಂಡು ಬಂದೀನಿ. ಸ್ಪಿನಾಚ್ ಏನಂತ ಅಂದರೆ ಇಲ್ಲೆಲ್ಲ ಫುಲ್ಲು ಓಪನ್ ಮಾಡಿ ಫುಲ್ ನೋಡ್ತಿರ್ಬೋದು, ಓಪನ್ ಮಾಡಿ ಕ್ಲೀನ್ ಮಾಡಿ ಪ್ಯಾಕೆಟಲ್ಲಿ ಹಾಕ್ಕೊಟ್ಟಿರ್ತಾರೆ. ಇದು ಬೇಬಿ ಸ್ಪಿನಾಚ್ ಅಂತ ನಾರ್ಮಲ್ ಸ್ಪಿನಾಚು ಇರುತ್ತೆ. ಇದು ಯಾವ ಲೆವೆಲಲ್ಲಿ ಅದು ಟೇಸ್ಟ್ ಇರುತ್ತೆ ಅಂತಲೂ ಹೇಳ್ತಾರೆ. ಮೈಲ್ಡಾ ಅಥವಾ ಮೀಡಿಯಮ್ಮಾ ಎಕ್ಸ್ಟ್ರೀಮಾ ಅಂತಲೂ ಮೆನ್ಷನ್ ಮಾಡಿರ್ತಾರೆ. ಮತ್ತು ಇನ್ನೊಂದು ಏನಂತ ಅಂದರೆ ಇಲ್ಲಿ ವಾಶ್ಡಾ ಅನ್ವಾಶ್ಡಾ ಅಂತಲೂ ಕೊಟ್ಟಿರ್ತಾರೆ. ಇಲ್ಲಿ ನೋಡ್ಬೋದು ನಾವು ವಾಶ್ಡ್ ಆ್ಯಂಡ್ ರೆಡಿ ಟು ಈಟ್. ಸೊ ಇದು ನಾವು ಜಸ್ಟ್ ಇಲ್ಲಿ ಎಲ್ಲ ಸಲಾಡ್ಸ್ ಯೂಸ್ ಮಾಡ್ತಾರಲ್ಲ, ಜಸ್ಟ್ ಹಂಗೆ ಮೇಲೆ ಹಾಕ್ಕೊಂಡು ತಿನ್ಬೋದು. ಮತ್ತೆ ವಾಶ್ ಮಾಡಬೇಕಂತೇನಿಲ್ಲ. ಕೆಲವೊಂದು ಅನ್ವಾಶ್ಡ್ ಅಂತಲೂ ಮೆನ್ಷನ್ ಮಾಡಿರ್ತಾರೆ, ಅದೇನಾದರೂ ಅನ್ವಾಶ್ಡ್ ಆಗಿದ್ದರೆ ಸ್ಪಿನಾಚು. ಇಷ್ಟು ಸ್ಪಿನಾಚ್ ಬಂದ್ಬಿಟ್ಟು ನಾನು 1.65 ಅಗೇನ್ 1.65 ಪೌಂಡ್ಸ್ ಕೊಟ್ಟಿದ್ದೆ. ಅದು ಬಂದ್ಬಿಟ್ಟು ಆಲ್ಮೋಸ್ಟ್ 200 ಮತ್ತು 200 ಪೌಂಡ್ಸ್ 240 ಗ್ರಾಮ್ಸ್ ಥರ ಬರುತ್ತೆ. ಇದು ಬೇಬಿ ಸ್ಪಿನಾಚ್. ನೆಕ್ಸ್ಟ್ ಏನಂತಂದರೆ ಕುಕುಂಬರ್. ಇಲ್ಲಿ ಸೌತೆಕಾಯಿ ಎಲ್ಲ ಪ್ಯಾಕ್ ಮಾಡಿ ಕೊಟ್ಟಿರ್ತಾರೆ. ಇದಕ್ಕೆ ಎಕ್ಸ್ಪೈರಿ ಡೇಟ್ ಏನಿರಲ್ಲ. ಇನ್ನೊಂದು ಹೇಳೋದು ಮರೆತು, ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟ್ಸಲ್ಲೂ ಎಕ್ಸ್ಪೈರಿ ಡೇಟ್ ಕೊಟ್ಟಿರ್ತಾರೆ. ಯುಕೆದಲ್ಲಿ ಎಕ್ಸ್ಪೈರಿ ಡೇಟ್ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ನಾವು ಹಾಲಲ್ಲಾಗಿರ್ಬೋದು, ಮಿಲ್ಕಲ್ಲೂ ಆಗಿರ್ಬೋದು. ಇಲ್ಲಿ ನೋಡ್ಬೋದು ನಾವು 2 ಜುಲೈ ಕಾಣಿಸ್ತಿದೆಯಲ್ಲ ಗೊತ್ತಿಲ್ಲ, 2 ಜುಲೈ ಎಕ್ಸ್ಪೈರ್ ಆಗುತ್ತೆ. ಈ ಸ್ಪಿನಾಚಲ್ಲೂ ಕೂಡ 24 ಜೂನ್ವರೆಗೂ ಲಾಸ್ಟ್ ಡೇಟ್ ಇರುತ್ತೆ. ಅದು 24 ಜೂನಲ್ಲಿ ನಾವು ಯೂಸ್ ಮಾಡೋ ಹಾಗಿಲ್ಲ. ಅದೇ ಥರ ಆಲ್ಮೋಸ್ಟ್ ಈ ಸೌತೆಕಾಯಲ್ಲಿ ಕೊಟ್ಟಿಲ್ಲ, ಬಟ್ ಗೊತ್ತಾಗುತ್ತಲ್ಲ ಸೌತೆಕಾಯಿ ಯೂಸ್ ಮಾಡೋ ಒಂದು ವೀಕಲ್ಲಿ ಯೂಸ್ ಮಾಡಲಿಲ್ಲ ಅಂದರೆ ಅದು ಮೆತ್ತಗಾಗೋಗುತ್ತೆ, ವೇಸ್ಟ್ ಆಗುತ್ತೆ. ಈ ಸೌತೆಕಾಯಿಗೆ ನಾನು ಆಲ್ಮೋಸ್ಟ್ ₹100 ಆಗುತ್ತೆ. 95 ಪಿ ಕೊಟ್ಟಿದ್ದೀನಿ. ಆಲ್ಮೋಸ್ಟ್ ₹100 ಇದಕ್ಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಾನಿಲ್ಲಿ ಮಿಕ್ಸ್ಡ್ ಫ್ರೂಟ್ಸ್ ಆ್ಯಂಡ್ ನಟ್ಸ್ ತೊಗೊಂಡಿದ್ದೆ, 200 ಗ್ರಾಮ್ಸು. ಇದು ಬಂದುಬಿಟ್ಟು ನನಗೆ ಅಗೇನ್ 1.65 ಆಯಿತು, 1.65 ಪಿ ಆಯಿತು. 1.65 ಅಂದರೆ ಆಲ್ಮೋಸ್ಟ್ ಮತ್ತು ಈಗಿನ ಕರೆನ್ಸಿ ಪ್ರಕಾರ ಒಂದು ₹200 ಇರುತ್ತೆ. 200 ಗ್ರಾಮ್ಗೆ. ಮಿಕ್ಸ್ಡ್ ನಟ್ಸಲ್ಲಿ ಏನೇನು ಬರುತ್ತೆ ಅಂದರೆ ಬಾದಾಮ್ ಆಗಿರ್ಬೋದು, ಗ್ರೇಪ್ಸ್, ವಾಲ್ನಟ್ ಅದಿರುತ್ತೆ. ಮತ್ತು ನೆಕ್ಸ್ಟ್ ಕ್ಯಾಶು ಕಾಸ್ಟ್ ಜಾಸ್ತಿನೇ ಇರುತ್ತೆ. ಆ್ಯಕ್ಚುಲಿ ಲಿಡಲಲ್ಲಿ ಕಾಸ್ಟ್ ಕಡಿಮೆ ಇರುತ್ತೆ. ಬೇರೆ ಕಡೆ ನಾವೇನಾದರೂ ತೊಗೊಂಡ್ರೆ ಇನ್ನೂ ಜಾಸ್ತಿ ಕೊಟ್ಟಿದ್ವಿ. ಲಾಸ್ಟ್ ಟೈಮ್ ತೊಗೊಂಡಾಗ ಹಿಂಗೆ ಎಮರ್ಜೆನ್ಸಿಗೆ ಬೇಕು ಅಂತ ತೊಗೊಂಡಾಗ ಆಲ್ಮೋಸ್ಟ್ 3 ಪೌಂಡ್ಸ್ವರೆಗೂ ಕೊಟ್ಟಿದ್ದೆ 200 ಗ್ರಾಮ್ಸ್ಗೆ. ಇವಾಗ ಮತ್ತು ಲಿಡಲಲ್ಲೂ 1.69 ಕೊಟ್ಟಿದ್ದೆ. ಅಂದರೆ ಅಪ್ರಾಕ್ಸಿಮೇಟ್ಲಿ ₹200 ಆಗುತ್ತೆ 200 ಗ್ರಾಮ್ಸ್ಗೆ ಕ್ಯಾಶು ಬಂದುಬಿಟ್ಟು. ಸೊ ನೆಕ್ಸ್ಟು ನಾವು ಕ್ಯಾರೆಟ್ ತೊಗೊಂಡ್ವಿ. ಕ್ಯಾರೆಟ್ ಬಂದುಬಿಟ್ಟು ಇದು 1 kg ಇದೆ. ಇದಕ್ಕೂ ಕೂಡ ಎಕ್ಸ್ಪೈರಿ ಡೇಟ್ ಕೊಟ್ಟಿರ್ತಾರೆ. 1 kg ಕ್ಯಾರೆಟಲ್ಲಿ ನಾನು 69 ಪೆನ್ಸ್ ಕೊಟ್ಟಿದ್ದೆ. ಅಂದರೆ ಆಲ್ಮೋಸ್ಟ್ ₹100, 95ರಿಂದ ₹100 ಆಗುತ್ತೆ. ಯೋಗರ್ಟ್ ಬಂದುಬಿಟ್ಟು 2 ತೊಗೊಂಡಿದ್ದೀನಿ. ಸಮ್ಮರ್ ಆಗಿರೋದ್ರಿಂದ ದಿನ ಯೂಸ್ ಮಾಡೋದ್ರಿಂದ ಬೇಕಾಗ್ತದೆ ಅಂತ. ಒಂದು ಬಂದುಬಿಟ್ಟು 89p, ಅಂದರೆ ಆಲ್ಮೋಸ್ಟ್ 100 ಪೌಂಡ್ಸ್ ಆ ಥರ ಬರುತ್ತೆ. 100 ಪೌಂಡ್ಸ್ ಅಂತ ಎರಡು ತೊಗೊಳೋದ್ರಿಂದ 200 ಪೌಂಡ್ಸ್ ಆಯಿತು. ಇನ್ನೊಂದೇನೆಂದರೆ ಮಫಿನ್ಸ್ ಇಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಚಿಕ್ಕ ಮಿನಿ ಕೇಕ್ಸ್. ಇಂಡಿಯಾದಲ್ಲೆಲ್ಲ ಚಿಕ್ಕ ಮಿನಿ ಕೇಕ್ಸ್ ಬರುತ್ತಲ್ಲ, ಅದು ಇಂಡಿಯಾದಲ್ಲಿ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇಂಡಿಯಾದಲ್ಲಿ ತುಂಬ ಸ್ವೀಟ್ ಆಗಿರುತ್ತೆ. ಇಲ್ಲಿ ಅಷ್ಟು ಸ್ವೀಟ್ ಇರಲ್ಲ, ಮಾಡ್ರೇಟ್ ಸ್ವೀಟಿಂದ ತುಂಬ ಚೆನ್ನಾಗಿರುತ್ತೆ. ಇದು ನಾನು ದಿನ ಒಂದೊಂದು ತಿಂತೀನಿ. ಊಟ ಆಗಿದ ತಕ್ಷಣ ದಿನ ಒಂದು ಮಫಿನ್ ಬೇಕೇ ಬೇಕು, ಮಿನಿ ಮಫಿನ್ಸ್ ಅಂತ. ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ, ಯಾರಾದರೂ ಯುಕೆಯಲ್ಲಿದ್ದರೆ ಟ್ರೈ ಮಾಡಿ. ಇನ್ನೊಂದು ಬಂದುಬಿಟ್ಟು ಶುಗರ್. ಇಲ್ಲಿ ಶುಗರ್ ಎಲ್ಲ ಈ ಥರ ಪ್ಯಾಕ್ಡಾಗಿ ಬರುತ್ತೆ, ಲೂಸ್ ಸಿಗಲ್ಲ. ಬ್ರೌನ್ ಶುಗರ್ ಆಗಿರ್ಬೋದು, ಬೇರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಶುಗರ್ ಆಗಿರ್ಬೋದು, ಎಲ್ಲ ಪ್ಯಾಕ್ಡಾಗಿರುತ್ತೆ. ಈ ಥರ ಪ್ಯಾಕ್ ಮಾಡಿರ್ತಾರೆ. 1 kg ಇರುತ್ತೆ. ಇದು ಬಂದುಬಿಟ್ಟು ಆಲ್ಮೋಸ್ಟ್ 100 ಪೌಂಡ್ಸ್ ಆಯಿತು. ₹100 1 ಪೌಂಡ್ ಆಯಿತು, ₹100 ಆಯಿತು. ಸೊ ನೆಕ್ಸ್ಟು ಚಿಕನ್. ಇಲ್ಲಿ ಚಿಕನ್ ಎಲ್ಲ ನೀವು ಸ್ಟೋರ್ಸಿಗೆ ಹೋದರೆ, ಬುಚ್ಚರ್ ಶಾಪಿಗೆ ಹೋದರೆ ನಮಗೆ ನಾರ್ಮಲಾಗಿ ಇಂಟೆಲ್ಲ ಹಿಂಗೆ ಸಿಗುತ್ತೆ, ಹಂಗೆ ಸಿಗುತ್ತೆ. ಬಟ್ ಈ ಥರ ಲಿಡಲ್ ಅಲ್ಲಿ ಸೇನ್ಸ್ಬರೀಸ್ಗೆಲ್ಲ ಹೋದರೆ ಈ ಥರ ಫ್ರೋಝನ್ದೇ ಇರುತ್ತೆ. ಫ್ರೋಝನ್ ಆಗಿರ್ಬೋದು. ಇದ್ರ ಕೂಡ ನೋಡಿ ಎಕ್ಸ್ಪೈರಿ ಡೇಟ್ ಕೊಟ್ಟಿರ್ತಾರೆ ಎಷ್ಟಿರುತ್ತೆ ಅಂತ. ಇದು ಬಂದ್ಬಿಟ್ಟು ಚಿಕನ್ ಬ್ರೆಸ್ಟ್ ಫಿಲೆಟ್ 600 ಗ್ರಾಮ್ಸ್ ಇರುತ್ತೆ. 600 ಗ್ರಾಮ್ಸಿಗೆ ನಾನು 4 ಪೌಂಡ್ಸ್ ಕೊಟ್ಟಿದ್ದೀನಿ. 4 ಪೌಂಡ್ಸ್ ಅಂದರೆ ಆಲ್ಮೋಸ್ಟ್ ₹500 ಆಗುತ್ತೆ ಇಂಡಿಯನ್ ರುಪೀಸಲ್ಲಿ. 600 ಗ್ರಾಮ್ಸ್ಗೆ ನಾನು ಜಸ್ಟ್ 600 ಗ್ರಾಮ್ಸಿಗೆ ನಾನು ₹500 ಕೊಟ್ಟಿದ್ದೀನಿ ಚಿಕನ್ ಇಲ್ಲಿ. ಇದು ಫ್ರೋಝನ್. ಇದಕ್ಕೂ ಕೂಡ ಹೇಳ್ದಂಗೆ ಎಕ್ಸ್ಪೈರಿ ಡೇಟ್ ಕೂಡ ಇರುತ್ತೆ. ಅದಾದಮೇಲೆ ನಾವು ಯೂಸ್ ಮಾಡೋ ಹಾಗಿಲ್ಲ. ಇನ್ನೊಂದು ಬೇಸಿಕ್ ಚಿಲ್ಲೀಸ್, ಟೊಮ್ಯಾಟೊ, ಆನಿಯನ್, ಪೊಟ್ಯಾಟೋಸ್ ತೊಗೊಂಡಿದ್ದೀನಿ. ಟೊಮ್ಯಾಟೋಸ್ ಎಷ್ಟಾಗುತ್ತೆ ಅಂತ ಹೇಳ್ತೀನಿ. ಇದು ನೋಡಿ, ಇದು ಟೊಮ್ಯಾಟೋಸ್ ಬಂದು 1 kg ಟೊಮ್ಯಾಟೊ ಇದೆ. 1 kg ಟೊಮ್ಯಾಟೋಗೆ ನಾನು ಆಲ್ಮೋಸ್ಟ್ ₹120 ಕೊಟ್ಟಿದ್ದೀನಿ. 1 ಪೌಂಡ್ ಅಂದರೆ ₹120 ಅಪ್ರಾಕ್ಸಿಮೇಟ್ಲಿ. 2 ತೊಗೊಂಡಿದ್ದೀನಿ. 2 kgsಗೆ ನಾನು ₹240 ಕೊಟ್ಟಂಗಾಯಿತು 2 kg ಟೊಮ್ಯಾಟೋಸ್ಗೆ. ಇನ್ನೊಂದು ಇಲ್ಲಿ ಈ ಥರ ಲಿಡಲಲ್ಲಿ ತುಂಬ ಚೆನ್ನಾಗಿ ಸಿಗ್ತದೆ. ನಂಗೆ ಲಿಡಲಲ್ಲಿ ಸಿಗೋ ಟೊಮ್ಯಾಟೋಸ್ ಅಂದರೆ ತುಂಬ ಇಷ್ಟ ಆಗ್ತದೆ. ಅಂದರೆ ನಾರ್ಮಲಾಗಿರುತ್ತೆ.
ಇನ್ನೊಂದು 6 ಪ್ಯಾಕಲ್ಲಿ, ಒಂದು ಪ್ಯಾಕಲ್ಲಿ 6 ಇರುತ್ತೆ. ಅದು ಆಲ್ಮೋಸ್ಟ್ 1 ಪೌಂಡ್ ಇರುತ್ತೆ. 89p ಅಂದರೆ 100 ರುಪೀಸ್ ಆ ಥರ ಬರುತ್ತೆ. ಬಟ್ ಲಿಡಲಲ್ಲಿ ಟೊಮ್ಯಾಟೋಸ್ ತುಂಬ ಚೆನ್ನಾಗಿರುತ್ತೆ. ಮತ್ತು ಆನಿಯನ್ಸ್ ಕೂಡ ಹಂಗೆ. ಇಲ್ಲಿ ನಮಗೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಆನಿಯನ್ಸ್ ಸಿಗುತ್ತೆ. ಲೈಕ್ ರೆಡ್ ಆನಿಯನ್ಸ್ ಆಗಿರ್ಬೋದು, ಬ್ರೌನ್ ಆನಿಯನ್ಸ್ ಆಗಿರ್ಬೋದು, ಇನ್ನೊಂದು ತುಂಬ ದೊಡ್ಡ ಆನಿಯನ್ಸ್ ಬರುತ್ತಲ್ಲ, ದೊಡ್ಡ ಆನಿಯನ್ಸ್, ಅದು ಇರುತ್ತೆ. ಅದು ಜಸ್ಟ್ 3 ಸೆಲ್ ಮಾಡ್ತಾರೆ 1 ಪ್ಯಾಕಲ್ಲಿ. ಇದು ಬಂದ್ಬಿಟ್ಟು 1 kg ಆನಿಯನ್ ಆಯಿತು. 1 kg ಹಾಗೆ ಮತ್ತು 89p ಅಂದರೆ 100 ರುಪೀಸ್ ಹತ್ರ ಬರುತ್ತೆ. ಅದು 2 kgs ತೊಗೊಂಡ್ರಿ. ಆನಿಯನ್ಗೆ ಏನಂತ ಅಂದರೆ ಎಕ್ಸ್ಪೈರಿ ಡೇಟ್ ಇಲ್ಲ ಸದ್ಯಕ್ಕೆ. ಆನಿಯನ್ಗೆ ಎಕ್ಸ್ಪೈರಿ ಡೇಟ್ ಇಲ್ಲ. ಪೊಟ್ಯಾಟೋಸ್ ಕೂಡ ಅಷ್ಟೇ. ಈ 4 ಪೊಟ್ಯಾಟೋಸ್ಗೆ ನಾನು 200 ರುಪೀಸ್ ಕೊಟ್ಟಿದ್ದೀನಿ. ಜಸ್ಟ್ 4 ಪೊಟ್ಯಾಟೋಸ್ ಇದೆ ಅಂತ ಅನ್ಬೋದು. ಈ 4 ಪೊಟ್ಯಾಟೋಸ್ಗೆ 200 ರುಪೀಸ್ ಕೊಟ್ಟಿದ್ದೀನಿ. ಪೊಟ್ಯಾಟೋಸ್ ತುಂಬ ಜಾಸ್ತಿ ಕನ್ಸ್ಯೂಮ್ ಮಾಡೋದ್ರಿಂದ ಡಿಫ್ರೆಂಟ್ ಲೈಕ್ ಬೇಬಿ ಪೊಟ್ಯಾಟೋಸ್ ಆಗಿರ್ಬೋದು, ಲೂಸ್ ಪೊಟ್ಯಾಟೋಸ್. ಇಲ್ಲಿ ಕೆಜಿ ನಾವು ಇವಾಗ ಟೊಮ್ಯಾಟೋಸ್, ಆನಿಯನ್ಸ್ ಎಲ್ಲ ಲೂಸ್ ಲೆಕ್ಕದಲ್ಲಿ ಹೇಗೆ ತೊಗೋತಿರೋ, ಇಲ್ಲಿ ಪೊಟ್ಯಾಟೋಸ್ ಹಂಗೆ ಸಿಗುತ್ತೆ. ಲೂಸಾಗಿ ನಾವು ತೊಗೋಬೋದು. ಅಂದರೆ 1 kg ಬೇಕಂದರೆ 1 kg ಅಥವಾ 1.5 kg ಬೇಕಂದ್ರೆ ಹಾಗೆ ಪ್ಯಾಕೆಟ್ಸಲ್ಲಿ ಕೂಡ ಸಿಗುತ್ತೆ. ಬಟ್ ಇದು ಬೇಕಿಂಗ್ ಪೊಟ್ಯಾಟೋಸ್, ಅದಕ್ಕೆ ನಾನು ಜಸ್ಟ್ 4 ತೊಗೊಂಡಿದ್ದೀನಿ. ಇದು ಬಂದ್ಬಿಟ್ಟು ನನಗೆ ಆಲ್ಮೋಸ್ಟ್ 200 ರುಪೀಸ್ ಆಯಿತು. 4 ಪೊಟ್ಯಾಟೋಸ್ಗೆ 200 ರುಪೀಸ್ ಆಯಿತು. ಇಷ್ಟಾಯಿತು ನಂದು ಶಾಪಿಂಗ್ ಇವತ್ತು. ಸೊ ಆಲ್ಮೋಸ್ಟ್ ಇವತ್ತು ಇನ್ ಟೋಟಲ್ ಎಷ್ಟಾಯಿತು ಅಂತಂದರೆ ಇದಕ್ಕೆಲ್ಲ ಸೇರಿಸಿ ಟೋಟಲ್ ಹೇಳೋದಕ್ಕೂ ಮುಂಚೆ ಚಿಲ್ಲೀಸ್ ನೋಡಿ, ಈ ಪ್ಯಾಕೆಟಲ್ಲಿ ಕೊಟ್ಟಿರ್ತಾರೆ ನಮಗೆ. ನಾವು ಆ್ಯಕ್ಚುಲಿ ಎರಡು ಪ್ಯಾಕೆಟ್ ತೊಗೊಂಡಿದ್ವಿ. ನಾವು ಇಂಡಿಯನ್ ಗ್ರಾಸರಿ ಸ್ಟೋರ್ಸ್ ಏನಾದರೂ ಅಂದರೆ ನಾವು ಲೂಸಾಗಿ ಎಷ್ಟು ಬೇಕು ನಮಗೆ ಹ್ಯಾಂಡ್ ಪಿಕ್ ಮಾಡ್ಕೋಬೋದು. ಇಲ್ಲಿ ಆಲ್ರೆಡಿ ಪ್ಯಾಕ್ ಆಗಿರುತ್ತೆ. ಸೊ ನಾನು ಈ 2 ಪ್ಯಾಕೆಟ್ಸಿಂದ ನಾನು 1.5 ಪೌಂಡ್ಸ್ ಕೊಟ್ಟಿದ್ದೀನಿ. ಅಂದರೆ ಆಲ್ಮೋಸ್ಟ್ 250 ರುಪೀಸ್, 250 ರುಪೀಸ್ ಕೊಟ್ಟಂಗಾಯಿತು. ಇನ್ ಟೋಟಲ್ ನನಗೆ ಇಷ್ಟೆಲ್ಲ ಸೇರಿಸಿ 25 ಪೌಂಡ್ಸ್ ಆಯಿತು. ಅಂದರೆ ಆಲ್ಮೋಸ್ಟ್ 2600 ಇಂದ 2700 ರುಪೀಸ್ವರೆಗೂ ಬರುತ್ತೆ. ಇದು ಜಸ್ಟ್ ಬೇಸಿಕ್ ಆಯಿತು. ಇನ್ನೂ ನಾನು ಯಾವ ವೆಜಿಟೇಬಲ್ ಅಂದರೆ ಮೇನ್ ವೆಜಿಟೇಬಲ್ ತೊಗೊಂಡಿಲ್ಲ. ಜನರಲಿ ನಾವು 1 ವೀಕ್ ಒಂದ್ಸಲ ತೊಗೊಳ್ಳೋದ್ರಿಂದ ನೆಕ್ಸ್ಟ್ ವೀಕ್ ಡೇಸಲ್ಲಿ ಏನೇನು ವೆಜಿಟೇಬಲ್ಸ್ ಬೇಕು ಅದೆಲ್ಲ ವೀಕೆಂಡ್ಸಲ್ಲೇ ತೊಗೋತೀವಿ. ಇನ್ನು ಇಂಡಿಯನ್ ಗ್ರಾಸರಿ ಸ್ಟೋರ್ಗೆ ಹೋಗಿ ಅದು ವೆಜಿಟೇಬಲ್ಸ್ನ ಕೂಡ ತೊಗೋಬೇಕು, ಅದನ್ನೂ ತೊಗೊಂಡಿಲ್ಲ. ಅದು ಒಂದು ಮತ್ತು 10 to 20 ಪೌಂಡ್ಸ್ ಆಗುತ್ತೆ, ಡಿಪೆಂಡ್ ನಾವೇನೇನು ತೊಗೋತೀರಿ ಅನ್ನೋದ್ರಿಂದ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್.